ರಂಭಾಪುರಿ ಪೀಠ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ರೇವಣಸಿದ್ದೇಶ್ವರ ಇಂದ ಸ್ಥಾಪನೆವಾದಂಥ ರಂಭಾಪುರಿ ಮಠ ಮೂಲದಲ್ಲಿ ಕುರುಬ ಸಮುದಾಯದ ಒಡೆಯರು ಏನು ಗುರುಗಳಿದಾರಲ್ಲ ಸರೂರಿನ ಒಡೆಯರೇ ಅದಕ್ಕೆ ಮೂಲ ಗುರುಗಳಾಗಿದ್ದರು. ಈಗ ಕುರುಬ ಸಮುದಾಯದಿಂದ ಅದು ಕೈತಪ್ಪಿ ಹೋಗಿದೆ ಅನ್ಯ ಸಮುದಾಯಕ್ಕೆ. ಈಗ ಗುರುಗಳು ಹೇಳಿದ್ದಾರೆ ಅದನ್ನು ನಾವು ಕಾನೂನು ಹೋರಾಟದ ಮೂಲಕ ಮರಳಿ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ಇದು ತುಂಬ ಒಂದು ಮಹತ್ವವಾದಂಥ ಸಂಗತಿ. ಈಗಾಗಲೇ ನೋಡಿದಿರಿ ಶಾಂತ ಮುತ್ತಯ್ಯನವರ ಒಂದು ವಿಗ್ರಹಗಳು ಇಲ್ಲಿದ್ದಾವೆ. ಇಲ್ಲಿ ಭಕ್ತರು ಕೂಡ ಈ ಒಂದು ವಿಗ್ರಹ ದಾವಣಗೆರೆಯವರು ಮಾಡಿಸಿ ಕೊಟ್ಟಿದ್ದಾರೆ ಒಂದು ವಿಗ್ರಹ ಅಂತ ಗುರುಗಳು ಆವಾಗಲೇ ನಮ್ಗೆ ಹೇಳ್ತಾ ಇದ್ರು. ಇನ್ನೂ ಕೂಡ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಸಾಕಷ್ಟು ಭಾರತ ದೇಶದಲ್ಲಿ ಸಾಕಷ್ಟು ಮಠಗಳು ರೇವಣಸಿದ್ದರ ಮಠಗಳಿದ್ದಾವೆ, ಶಾಂತ ಮುತ್ತಯ್ಯನವರ ಮಠಗಳಿದ್ದಾವೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿವೆ. ಆದರೆ ಮೂಲ ಮಠ ಅಂತ ಏನು ಕರೆಸಿಕೊಳ್ಳಲ್ಪಟ್ಟಂಥ ಈ ಶಾಂತ ಮುತ್ತಯ್ಯನವರ ಮಠ ನೋಡ್ತಾ ಇದ್ದೀವಿ ನಾವೆಲ್ಲ ಈ ಥರ ಇದೆ. ಅದಕ್ಕೋಸ್ಕರ ಸಮುದಾಯದ ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ಕ್ಷೇತ್ರ ಸರೂರಿಗೆ ಬಂದು ಭೇಟಿ ಕೊಡಬೇಕು. ಈ ಸಮಯದಲ್ಲಿ ನಮ್ಮಿಂದ ಕೈಲಾದಷ್ಟು ಸಹಾಯವನ್ನು ಇಲ್ಲಿ ಒಂದು ಮಠ ಬೆಳೀಲಿಕ್ಕೆ ನಮ್ಮೆಲ್ಲರ ಸಹಕಾರ ಇರಬೇಕಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಭಾರತ ದೇಶದಲ್ಲಿ ರೇವಣಸಿದ್ದರ ಹೆಸರಿನಲ್ಲಿ ಶಾಂತ ಮುತ್ತಯ್ಯನವರ ಹೆಸರಲ್ಲಿ ಮಠಗಳದಾವ. ಅಲ್ಲಿಗೂ ಮತ್ತು ಈ ಒಂದು ಸರೋವರಿಗೆ ಏನಾದರೂ ಸಂಬಂಧ ಇದೆಯಾ? ಈ ನಮ್ಮ ಹಾಲು ಮತದ ಏನೈತಿ ಗುರು ಪರಂಪರೆ ಒಳಗ ಪ್ರಾಚೀನ ಮತ್ತು ಪ್ರಸಿದ್ಧ ಏನು ಗುರು ಪರಂಪರೆ ಪ್ರಾರಂಭ ಆಗ್ತೈತಲ್ಲ, ಆ ಪ್ರಾರಂಭ ಆದ ನಂತರ ಏನೈತಿ ಇಡೀ ಜಗತ್ತಿನ ತುಂಬ ಗುರು ಪರಂಪರೆ ಹುಟ್ಟಿದ್ದೇ ಈ ಮೂಲ ಮಠ. ಇದು ಈ ಮಠದಿಂದನೇ ಎಲ್ಲ ಜಗತ್ತಿನ ತುಂಬ ಏನೈತಿ ಉಪ ಶಾಖಾ ಮಠಗಳು ಸ್ಥಾಪನಾ ಅದು 1008 ಅಂಥೇಳಿ ಅವಾಗೇ ನಮ್ಮ ಸರೂರು ಮಠಗಳು ಒಡೆದು ಅವ್ರವ್ರ ಭಾಗ ಆಯಾ ಭಾಗಕ್ಕೆ ಅವ್ರವ್ರ ಅನುಕೂಲ ತಕ್ಕಂತೆ ಹೋಗಿ ಮತ್ತು ಇದು ಆ ಸಮಯದಲ್ಲಿ 1008 ಅಂತ ಈಗ 1008 ಅಂತೆ ಹೋದು ಅಂತೇಳಿ ಹೇಳ್ತಾರೆ. ಹಾಗೆ ಆ ಸಮಯದಾಗ ರೇವಣಸಿದ್ದರು ಆದ ನಂತರನೇ ಹಂಗೆ 1008 ಮಠಗಳು ಎಲ್ಲ ತಮ್ಮ ಇದಕ್ಕೆ ಹೋಗಿ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಎಲ್ಲ ಇದೇ ಮೂಲ ಪರಂಪರೆ, ಇದೇ ಮೂಲ ಪೀಠದವರು. ಮತ್ತು ಇದು ಇವರು ಅಲ್ಲೇ ಸಾಮಾನ್ಯ ಹೋಗಿ ಸ್ಥಾಪನೆ ಮಾಡಲಿಲ್ಲ. ಈ ಎಷ್ಟು ಭೂಮಿ ಮ್ಯಾಗ ರಾಜ್ಯರಿದ್ರು, ಈ ಎಷ್ಟು ರಾಜ್ಯ ಮಂಥಾನಿದ್ದು, ಆ ಎಲ್ಲ ರಾಜ್ಯ ಮಂಥಾನಗಳಿಗೆ ಇವರು ರಾಜ್ಯ ಗುರುಗಳಾಗಿ ಇದ್ರು. ಇದು ಇತಿಹಾಸದಿಂದನೂ ಸಿದ್ಧ ಆಗಿದೆ. ಮತ್ತು ಅದ ನಂತರ ಏನೈತಿ ರೇವಣಸಿದ್ದರು ಎಲ್ಲ ರಾಜಗಳಿಗೆ ರಾಜಗುರುಗಳಾಗಿದ್ರು. ಅವರ ರಾಜರ ಮಕ್ಕಳನ್ನೇ ಏನೈತಿ ರೇವಣಸಿದ್ಧರಿಗೆ ಮದುವೆಯನ್ನು ಮಾಡಿಕೊಟ್ಟಿದ್ರು. ಅದು ಎಲ್ಲ ರಾಜರು ಒಬ್ಬೊಬ್ಬರು ರೇವಣಸಿದ್ಧರಿಗೆ ಗುರು ಪರಂಪರೆ ಗುರುಗಳಿಗೆ ಆವಾಗ ಏನೈತಿ ಕನ್ಯಾದಾನ ಅಂಥೇಳಿ ಭಾಳ ಹೆಚ್ಚು ಪ್ರಚಲಿತ ಇತ್ತು. ಕನ್ಯಾದಾನ ಮಾಡೋದು ಬಹಳ ಪುಣ್ಯ ಅಂತಿದ್ರು. ರೇವಣಸಿದ್ಧರ ಕಾಲದಲ್ಲಿ ಆ ಸಮಯದಲ್ಲಿ ಬಹಳಷ್ಟು ಜನ ರಾಜರು ಏನಿದ್ದಾರಲ್ಲ ಎಲ್ಲ ರಾಜರು ರೇವಣಸಿದ್ಧರಿಗೆ ಕೊಟ್ಟಿದ್ದು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಿದ್ದು ಇತಿಹಾಸದಿಂದ ಪೂರ್ಣ ಅದು ದಾಖಲು ಸಮೇತ ಅದು ಸಿದ್ಧ ಆಗಿದೆ. ಅವರು ಧರ್ಮ ಪತ್ನಿ ಅದು 101 ಇದ್ರು ಅಂತೂ ಹೇಳ್ತಾರೆ. ಆದ್ರೆ ನಮಗೆ ತಿಳಿದ ಮಟ್ಟಿಗೆ 5 ಮಂದಿದು ಪೂರ್ಣ 7 ಮಂದಿದು ಪೂರ್ಣ ಇತಿಹಾಸ ದಾಖಲ ನಾವು ಕೊಡ್ಬೋದು. ಮತ್ತು ಅವ್ರದ್ದು ರೇವಣಸಿದ್ಧರ ಧರ್ಮ ಪತ್ನಿಯರ್ದು 101 ಇದ್ರನ್ನಕ್ಕ ಸಾಕ್ಷಿ ಏನಂತಂದ್ರೆ ಬೆಂಗಳೂರು ಬಲ್ಲೆಕ್ಕ ರಾಮನಗರ ಬೆಟ್ಟ ಅಂತ ಇದೆ, ಬೆಂಗಳೂರು ಹತ್ರ. ಅಲ್ಲಿ ರೇವಣಸಿದ್ದೇಶ್ವರ ಕ್ಷೇತ್ರ ಅಂತ ಇದೆ. ಅಲ್ಲಿ ನಮ್ಮ ಸರೋವರದು ಮೂಲ ರೇವಣಸಿದ್ಧರ ಪರಂಪರೆ ಒಡೆಯರು ಇಡೀ ದೇಶ ತುಂಬ ಹೋಗಿದ್ದಾರೆ. ನಮ್ಮ ಮೂಲ ಮಠದಿಂದ ಉಪಶಾಖೆಗಳಾಗಿ ಅಲ್ಲೆಲ್ಲ ರಾಜಗುರುಗಳು ಅವ್ರವ್ರ ಯಾವ ರಾಜ್ಯದಾಗ ಸ್ಥಾಪನೆ ಮಾಡ್ಕೊತ ಬಂದ್ರಲ್ಲ, ಅದು ಎಲ್ಲಿ ಸ್ಥಾಪನೆ ಮಾಡಿದ್ರು ಶಾಂತ ಸಿಂಹಾಸನ, ಸರೂರು ಶಾಂತ ಸಿಂಹಾಸನ ಮಹಾಸಂಸ್ಥಾನ ಅಂತೆ ಎಲ್ಲ ಜಗತ್ತಿನ ತುಂಬ ಸ್ಥಾಪನೆ ಆದ್ವು. ಅಂದ್ರೆ ಎಲ್ಲೇ ಹೋದ್ರು ಇಲ್ಲಿಂದಾನೇ ಇದು ಶಾಂತ ಸಿಂಹಾಸನ ಅಂತಾನೆ. ಮುಂದೆ ಏನೈತಿ ನಮ್ಮ ಇದು ಕೆಳದಿ ಅರಸರ ಕಾಲಕ್ಕೆ ಏನೈತಿ ಅದಕ್ಕೆ ಕೆಳದಿ ಅವರು ಕೆಳದಿ ಅರಸರು ಏನೈತಿ ಕುರುಬರು ಮಂತಾನದು ಕುರುಬರು ರಾಜರವರು ಕುರುಬರ ಇದ್ರೊಳಗೆ ಏನೈತಿ ರಾಜಗುರುಗಳು ನಮ್ಮ ಸರೂರು ಒಡೆಯರೇ ಇದ್ರು. ಅಲ್ಲಿ ಮೊದಲಿಗೆ ಏನೈತಿ ವೀರಶೈವ ಅಂಥೇಳಿ ವೀರಶೈವ ಸಿಂಹಾಸನ ಏನು ಸ್ಥಾಪನೆ ಮಾಡ್ತಾರಲ್ಲ, ಅದು ಬಾಳೆಹೊನ್ನೂರು ಏನೈತಿ ರಂಭಾಪುರ ಪೀಠ ಏನೈತಿ ಅಲ್ಲ, ಈಗ
ಅದು ವೀರ ಸಿಂಹಾಸನ ಹಿಂದಾಡೆ ಮಾರ್ಪಡುತ್ತೆ ಹೊರತು ಮೊದಲು ಏನೈತಿ ವೀರ ಸಿಂಹಾಸನ ಇದು ಶಾಂತ ಸಿಂಹಾಸನ ಅಂತಿತ್ತು. ಆಮೇಲೆ ವೀರ ಸಿಂಹಾಸನ ಅಂತ ಗುರುಗಳು ಮಾಡಿದ್ರು. ಆಮೇಲೆ ಮುಂದೆ ಏನೈತಿ ಕೇಳ್ದಿ ಅರಸ ಏನೈತಿ ಜಾತಿದಿಂದ ಮತಾಂತರ ಆದ್ರು. ಕೇಳದಿ ಅರಸರು ಕುರುಬರ ಇದ್ರು ಮೂಲ, ಈ ನಂತರ ಅವ್ರ ಮತಾಂತರ ಕುರುಬರೇ ಅವರು. ಆಮೇಲೆ ಏನೈತಿ ಕೆಲವೊಂದು ಇದಕ್ಕ ಹೆಚ್ಚಿಗೆ ಆಗಿನ ಇದಕ್ಕೆ ಏನೈತಿ ಪ್ರಭಾವಕ್ಕ ಒಳಗಾಗಿ ಅವರು ಮತಾಂತರ ಆದ್ರು. ಅವಾಗ ಏನೈತಿ ಅವರು ಮುಂದ ವರವೀರಶೈವ ಅಂತ ಹೇಳಿ ಚಾಲು ಮಾಡಿದ್ರು. ಪ್ರಾರಂಭ ಆಗಿದ್ದೆ ಇವರು ವೀರಶೈವರು ಹಿಂದಾಡೆ ಬಂದ್ರು. ಅಂದ್ರೆ ಬಾಳೆಹೊನ್ನೂರಿನಲ್ಲಿರ್ತಕ್ಕಂಥ ರಂಭಾಪುರಿ ಪೀಠ ಐತಲ್ಲ, ಅಂದ್ರೆ ಆ ಸಮಯದಲ್ಲಿ ಒಡೆಯರ ಮೂಲದಿಂದ ಪ್ರಾರಂಭ ಆಗಿತ್ತು. ಒಡೆಯರೇ ಅದಕ್ಕೆ ಆ ಮಠಕ್ಕೆ ಏನೈತಿ 27 ಜನ ನಮ್ಮ ಸರೂರು ಪರಂಪರೆ ಒಡೆಯರು ಅದಕ್ಕೆ ಆಳಿದ್ದು ಶಾಸನ ಸಮೇತ ದಾಖಲುಗೊಳಿಸಿರ್ತಾವೆ. ಒಟ್ಟು ದಾಖಲೆಗಳಿದಾವೆ. ದಾಖಲೆಗಳಿದೆ. ಆದ್ರೆ ಈಗ ಅದು ಕುರುಬ ಸಮುದಾಯದಿಂದ ವಂಚಿತವಾಗಿದೆ. ಅದು ಆ ಸಂದರ್ಭಕ್ಕೆ ಏನಾಗಿದೆ ಗೊತ್ತಿಲ್ಲ. ಅದು ನಮ್ಮ ಹಿರಿಯರು ಹೆಂಗ ಇದು ಮಾಡಿದ್ರು ಗೊತ್ತಾಗ್ಲಿಲ್ಲ, ಬಿಟ್ಟು ಕೊಟ್ರು ಗೊತ್ತಾಗ್ಲಿಲ್ಲ. ಆದ್ರೆ ಅದು ಮೂಲ ನಮ್ಮ ಮಠ. ಅದು ಮುಂದೆ ಹಿಂದೆಲ್ಲ ನಾಳೆ ಅದು ನಮ್ಮವರೇ ಆಳೋರು, ಅದನ್ನ ಮತ್ತೆ ಯಾರು ಆಳೋರಲ್ಲ. ಅದು ನಮ್ಮ ಬರುತ್ತನ ಏನೈತಿ ಕಾನೂನು ರೀತಿಯಿಂದ ಮತ್ತು ಸಂವಿಧಾನಬದ್ಧವಾಗಿ ನಾವು ಕೋರ್ಟ್ ಮುಖಾಂತರ ಅದನ್ನ ನಾವು ಅಂದ್ರೆ ಮರಳಿ ಅದನ್ನ ನಮ್ಮ ಪರಂಪರೆ ಸರೂರ್ ಪರಂಪರೆ ಮೂಲ ಪೀಠಕ್ಕೆ ಏನೈತಿ ಅದನ್ನ ಒಳಪಡಿಸ್ಬೇಕಂತ ಇಚ್ಛೆ ಹೊಂದಿದ್ದೀರಿ ತಾವು. ಓಕೆ, ಈಗಾಗಲೇ ಗುರುಗಳು ಹೇಳಿದ್ರು ರಂಭಾಪುರಿ ಪೀಠ ಭಾರತ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ರೇವಣಸಿದ್ದೇಶ್ವರ ರಿಂದ ಸ್ಥಾಪನೆವಾದಂಥ ರಂಭಾಪುರಿ ಮಠ ಮೂಲದಲ್ಲಿ ಕುರುಬ ಸಮುದಾಯದ ಒಡೆಯರು ಏನು ಗುರುಗಳಿದಾರಲ್ಲ, ಸರೂರಿನ ಒಡೆಯರೇ ಅದಕ್ಕೆ ಮೂಲ ಗುರುಗಳಾಗಿದ್ದರು. ಈಗ ಕುರುಬ ಸಮುದಾಯದಿಂದ ಅದು ಕೈತಪ್ಪಿ ಹೋಗಿದೆ ಅನ್ಯ ಸಮುದಾಯಕ್ಕೆ. ಈಗ ಗುರುಗಳು ಹೇಳಿದ್ದಾರೆ ಅದನ್ನ ನಾವು ಕಾನೂನು ಹೋರಾಟದ ಮೂಲಕ ಮರಳಿ ಪಡೆಯುತ್ತೇವೆ ಅಂತ ಹೇಳಿದ್ದಾರೆ. ಇದು ತುಂಬಾ ಒಂದು ಮಹತ್ವವಾದಂಥ ಸಂಗತಿ. ಈಗಾಗಲೇ ನೋಡಿದಿರಿ ಶಾಂತ ಮುತ್ತಯ್ಯನವರ ಒಂದು ವಿಗ್ರಹಗಳು ಇಲ್ಲಿದ್ದಾವೆ. ಇಲ್ಲಿ ಭಕ್ತರು ಕೂಡ ಈ ಒಂದು ವಿಗ್ರಹ ದಾವಣಗೆರೆಯವರು ಮಾಡಿಸಿ ಕೊಟ್ಟಿದ್ದಾರೆ ಒಂದು ವಿಗ್ರಹ ಅಂತ ಗುರುಗಳು ಆವಾಗಲೇ ನನಗೆ ಹೇಳ್ತಾ ಇದ್ರು. ಇನ್ನೂ ಕೂಡ ಇಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಸಾಕಷ್ಟು ಭಾರತ ದೇಶದಲ್ಲಿ ಸಾಕಷ್ಟು ಮಠಗಳು, ರೇವಣಸಿದ್ದರ ಮಠಗಳಿದ್ದಾವೆ, ಶಾಂತ ಮುತ್ತಯ್ಯನವರ ಮಠಗಳಿದ್ದಾವೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿವೆ. ಆದರೆ ಮೂಲ ಮಠ ಅಂತ ಏನು ಕರೆಸಿಕೊಳ್ಳಲ್ಪಟ್ಟಂತ ಈ ಶಾಂತ ಮುತ್ತಯ್ಯನವರ ಮಠ ನೋಡ್ತಾ ಇದ್ದೀವಿ ನಾವೆಲ್ಲ ಈ ತರ ಇದೆ. ಅದಕ್ಕೋಸ್ಕರ ಸಮುದಾಯದ ಎಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ಕ್ಷೇತ್ರ ಸರೂರಿಗೆ ಬಂದು ಭೇಟಿ ಕೊಡಬೇಕು. ಈ ಸಮಯದಲ್ಲಿ ನಮ್ಮಿಂದ ಕೈಲಾದಷ್ಟು ಸಹಾಯವನ್ನ ಇಲ್ಲಿ ಒಂದು ಮಠ ಬೆಳೀಲಿಕ್ಕೆ ನಮ್ಮೆಲ್ಲರ ಸಹಕಾರ ಇರಬೇಕಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ.